ಫೋಟೋ ಮಂಡ್ಯ ಜಿಲ್ಲೆಯ ಐತಿಹಾಸಿಕ ದಿನಗಳಲ್ಲಿ ಇಂದು ಒಂದು ಬರಲಿರಬೇಕಾದಂಥ ಒಂದು ದಿನ ಅಂತ ದಯಮಾಡಿ ಮಾತಾಡಬೇಡಿ. ಭಾಳ ಗೌರವದ ಭಾಳ ಮಹತ್ತರವಾದಂಥ ಭಾವನೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ಇದೊಂದು ಮಹತ್ತರವಾದಂಥ ದಿನ ನನ್ನ ಬದುಕಿನಲ್ಲಿ ವೈಯಕ್ತಿಕವಾಗಿ 77 ವಯಸ್ಸಿನ ನಾನು ಒಂದು ಕಲಾವಿದರ ಸಂಘವನ್ನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು 40 ವರ್ಷದ ಹಿಂದೆ. ವರ್ಷದ ಹಿಂದಿನಿಂದ ಕೂಡ ನನಗೆ ಕಲಾವಿದರ ಜೊತೆಗೆ ಸಂಪರ್ಕ ಇದೆ. ರಂಗಭೂಮಿ ಕಲಾವಿದರ ಜೊತೆ, ಜನಪದ ಕಲಾವಿದರ ಜೊತೆ ನನಗೆ ದೀಕ್ಷೆಯನ್ನು ಕೊಟ್ಟಂಥ ಗುರುಗಳಾದಂಥ ಶಂಕರಗೌಡರಿಗೆ ಇವತ್ತು ಸಂತೋಷ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಅವರು ಸದಾಕಾಲವೂ ಕೂಡ ರಾಜಕಾರಣಿಯಾಗಿದ್ದರು, ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದ್ರು. ಆದರೆ ಕಲಾವಿದರ ಬಗ್ಗೆ ಅವರಿಗೆ ಎಲ್ಲಿಲ್ಲ ಒಂದು ಪ್ರೀತಿ ಮತ್ತು ಉತ್ಸಾಹ. ಸ್ವತಃ ಕಲಾವಿದರಾಗಿದ್ದಂಥ ಶಂಕರಗೌಡರು ಯಾರೇ ಕಲಾವಿದರು ಅವರು ಬೆಳೆದುಕೊಂಡು ತಮ್ಮ ಬಡತನದ ಬೇಡಿಕೆಯನ್ನು ಹೇಳಿಕೊಂಡ್ರೆ ಅದನ್ನು ನಿವಾರಿಸುವಷ್ಟರ ಮಟ್ಟಿಗೆ ಅವರ ಹೃದಯ ಸಂಪನ್ನತೆಯಿಂದ ಕೂಡಿತ್ತು ಅನ್ನುವಂಥದ್ದು ಬಹಳ ಮುಖ್ಯ. ಶಂಕರಗೌಡರು ಶ್ರೀಮಂತರಿಗೆ ಎಲ್ಲೂ ಮನೆ ಹಾಕಿದವರಲ್ಲ, ಅಧಿಕಾರಸ್ಥರಿಗೆ ಎಲ್ಲೂ ಮನೆ ಹಾಕಿದಂಥವರಲ್ಲ. ಅವರು ಮನೆ ಹಾಕಿದ್ದು ನಮ್ಮ ಕಲಾವಿದರಿಗೆ, ರಂಗಭೂಮಿಯ ಕಲಾವಿದರಿಗೆ, ತತ್ವಪದಕಾರರಿಗೆ, ಶೋಭಾನೆ ಮಾಡ್ತಕ್ಕಂಥ ಹಳ್ಳಿಯ ಅನಾಮಿಕ ವ್ಯಕ್ತಿಗಳಿಗೆ ಅವರ ಸಮಾನವಾಗಿ ಕಾಣ್ತಾ ಇದ್ರು. ತಮ್ಮ ಜೊತೆ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀಮಂತರು ಹೆಚ್ಚು ಅವರು ತನ್ನ ಕಾರಣವನ್ನು ಕೂರಿಸ್ಕೊಂಡು ನೋಡಿಲ್ಲ. ಆದರೆ ಒಬ್ಬ ಹಾರ್ಮೋನಿಯಂ ಮಾಸ್ಟರ್ ಅವರಿಗೆ ಸಿಕ್ಕಿದ್ರೆ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಅವರ ಕಂಡು ಪ್ರೀತಿಯಿಂದ ನಡೆಸ್ತಾ ಇದ್ದಾರೆ. ನನಗೆ ಒಮ್ಮೆ ಒಂದು ಸಾಲ ಹೇಳಿದ್ರು, ನೋಡಿ, ಒಂದು ದೇಶದ ಸಂಸ್ಕೃತಿಯನ್ನು ನಾವು ಅಳಿತಕ್ಕಂಥದ್ದು ನಮ್ಮ ದೇಶದ ಶ್ರೀಮಂತಿಕೆಯನ್ನು ಅಥವಾ ಒಂದು ಪ್ರದೇಶದ ಶ್ರೀಮಂತಿಕೆಯನ್ನು ಅಳಿತಕ್ಕಂಥದ್ದು ಯಾವುದರಿಂದ ಅಂದರೆ ಅಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ ಎನ್ನುವ ಕಾರಣದಿಂದ ಅಲ್ಲ, ಅಲ್ಲಿ ಎಷ್ಟು ಮನೆಗಳು ದೊಡ್ಡ ದೊಡ್ಡ ಬಂಗಲೆಗಳಿದ್ದಾವೆ ಎನ್ನುವ ಕಾರಣದಿಂದ ಅಲ್ಲ, ಆ ಪ್ರದೇಶವು ನಡೀತಕ್ಕಂಥದ್ದು ಅಲ್ಲಿಯ ಲೇಖಕರಿಂದ, ಎಷ್ಟು ಜನ ಲೇಖಕರಿದ್ದಾರೆ, ಸಾಹಿತಿಗಳಿದ್ದಾರೆ ಎನ್ನುವ ಕಾರಣದಿಂದ, ಅಲ್ಲಿಯ ಕಲಾವಿದರಿಂದ, ಕಲಾವಿದರು ಎಲ್ಲವೂ ಸೇರಿಕೊಡ್ತಾರೆ. ರಂಗಭೂಮಿ ಕಲಾವಿದರಾಗ್ಬೋದು, ಜನಪದ ಕಲಾವಿದರಾಗ್ಬೋದು, ಸಿನಿಮಾ ಕಲಾವಿದರಾಗಿರ್ಬೋದು, ಅವರುಗಳ ಮೂಲಕ ಒಂದು ಪ್ರದೇಶವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಈ ದೇಶದ, ಈ ಪ್ರದೇಶದ, ಒಂದು ಪ್ರದೇಶದ ಆಸ್ತಿ ಅಂದರೆ ಯಾರು ಅಂದರೆ ಕಲಾವಿದರು, ಲೇಖಕರು, ಕಲಾವಿದರು,
ಅನ್ನುವ ಮಾತನ್ನು ಹೇಳ್ತಾರೆ. ಆದರೆ ಇನ್ನೂ ಕೂಡ ಅವರು ಸಂಘದ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಯಾವುದೇ ಪರಿಶ್ರಮ ಇಲ್ಲದೆ ಯಾವ ಕೆಲಸವೂ ಕೂಡ ಯಶಸ್ವಿಯಾಗಿ ನೆರವೇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಈ ಒಂದು ಪತ್ತಿನ ಸಹಕಾರ ಸಂಘ ಇವತ್ತು ಅಧಿಕೃತವಾಗಿ ನೋಂದಾವಣೆಯಾಗಿದೆ ಅಂದರೆ ಇವರಿಬ್ಬರ ಶ್ರಮ ಬಹಳಷ್ಟು ಇದೆ. ಯಾಕೆಂದರೆ ನಮ್ಮೆಲ್ಲರ ಅನುಪಸ್ಥಿತಿಯಲ್ಲಿ ತಿಂಗಳಗಟ್ಟಲೆ ಕೆಲಸವನ್ನು ಬಿಟ್ಟು ಈ ಕಾರ್ಯಕ್ರಮ ಈ ಒಂದು ಸಂಘ ಯಶಸ್ವಿಯಾಗಿ ನೋಂದಣಿಯಾಗಲಿಕ್ಕೆ ಬಂದಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗುವ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಶ್ರಮಿಸಿದ್ದಾರೆ. ಅವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಕಾರಸ್ವಾಡಿ ಮಾದೇವ ಅವರಿಗೆ ನಮ್ಮೆಲ್ಲ ಕಲಾವಿದ ಬಂಧುಗಳ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ. ಹಾಗೆ ಮತ್ತೆ ಅವರು ಜೋಡೆತ್ತುಗಳ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಈ ಒಂದು ಸಂಘ ಯಶಸ್ವಿಯಾಗಿ ನೋಂದಣಿಯಾಗಲಿಕ್ಕೆ ಸಹಕರಿಸಿದಂಥ ಶ್ರಮಪಟ್ಟವರು ಮತ್ತೊಬ್ಬರು ಕೀಲಾರ ಕೆ.ಜಿ. ಸುರೇಶ್ ಅವರು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು. ಇವರು ಕೂಡ ನಮ್ಮೆಲ್ಲ ಕಲಾವಿದರ ಬಂಧುಗಳ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸುತ್ತೇನೆ. ಹಾಗೆ ಮತ್ತೊಬ್ಬರು ಪಾಂಡವಪುರ ತಾಲೂಕಿನಿಂದ ಪ್ರತಿನಿಧಿ ನಮ್ಮ ಪ್ರವರ್ತಕರಾಗಿರ್ತಕ್ಕಂಥ ಎಚ್.ಆರ್. ದೊರೆಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಸಹಕರಿಸಿ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಮತ್ತೊಬ್ಬರು ಕಲಾವಿದರು ಮಂಡ್ಯ ನಗರಸಭಾ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಧರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಮತ್ತೊಬ್ಬರು ಮುಖ್ಯ ಪ್ರವರ್ತಕರಾಗಿರ್ತಕ್ಕಂಥ ಚಂದ್ರನಾಯಕರು ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಮತ್ತೊಬ್ಬರು ಗಾಯಕರು ಈ ಸಂಘದ ಪ್ರವರ್ತಕರಾಗಿರ್ತಕ್ಕಂತಹ ಗಾಮನಹಳ್ಳಿ ಸ್ವಾಮಿಯವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಮೊನ್ನೆ ತಾನೇ PhD ಪದವಿಯಿಂದ ಪಡೆದಂತಹ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮುಖ್ಯ ಪ್ರವರ್ತಕರಾಗಿರ್ತಕ್ಕಂಥ ಸುಂದರೇಶ್ ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಮತ್ತೆ ಅವರು ಪೂಜಾಕೃತ ಕಲಾವಿದರು ಮತ್ತೆ ಪ್ರವರ್ತಕರಾಗಿರ್ತಕ್ಕಂಥ ಕೋರೆಗಾರ ರಮೇಶ್ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಈ ಒಂದು ಸಂಘದ ಪ್ರವರ್ತಕರಾಗಿರ್ತಕ್ಕಂಥ ಸವಿತಾ ಚೇರ್ಕುನಾರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಭಾರತಿ ಕುಮಾರ್ ಅವರು ಕೂಡ ಈ ಪಾಂಡವಪುರ ತಾಲೂಕಿನ ಪ್ರವರ್ತಕರಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಕುಮಾರ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಮತ್ತೊಬ್ಬರು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಹಾಗೆ ಈ ಸಂಘದ ಪ್ರವರ್ತಕರಾಗಿರ್ತಕ್ಕಂಥ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಆಲ್ರೆಡಿ ಮಂಜುಳಾ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇನ್ನು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ರಮೇಶ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ತಮ್ಮೆಲ್ಲ ವೈಯಕ್ತಿಕ ಕೆಲಸಗಳು ಅದು ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶೆಟ್ಟಳ್ಳಿ ಸಿದ್ದಯ್ಯವರು, ಕಳವಾದಿ ಮನೆಯವರು, ಬೋರಯ್ಯನವರು ಹಾಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ವೈಯಕ್ತಿಕ ಕೆಲಸಗಳನ್ನು ಬರೆಯುವುದು ಈ ಸಂಘದ ಎಲ್ಲ ಪ್ರೀತಿಯಿಂದ ತಾವೆಲ್ಲರೂ ದೂರಗಳಿಂದ ಆಗಮಿಸಿದ ನಿಮ್ಮೆಲ್ಲರೂ ಕೂಡ ನನ್ನ ಆತ್ಮೀಯ ಪ್ರೀತಿಯ ಕಲಾವಿದ ಬಂಧುಗಳು ಕೂಡ ಧನ್ಯವಾದಗಳು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಕಲಾವಿದ ಬಂಧುಗಳು ಮತ್ತು ಎಲ್ಲ ಪ್ರೀತಿಯ ಮುಖಂಡರು ಕೂಡ ನಾನು ಧನ್ಯವಾದಗಳು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Okay.